ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಸ್ಯಾಟರ್ಡೆ ಮತ್ತು ಸಂಡೇದು ವ್ಲಾಗ್ ಆಗಿರುತ್ತೆ. ಸಂಡೇ ನಮಗೆ ಆಟಿಯ ಅಮಾವಾಸ್ಯೆ ಅಂದರೆ ಭೀಮ್ ಅಮಾವಾಸ್ಯೆ ಅಂತ ಕೂಡ ಹೇಳ್ತಾರೆ. ಈ ಆಟಿಯ ಅಮಾವಾಸ್ಯೆಯನ್ನು ನಾವು ಯಾವ ರೀತಿ ಆಚರಿಸಿದ್ವಿ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ನೀವು ನೋಡ್ಬೋದು. ಒಂದೊಂದ್ ಕಡೆ ಒಂದೊಂದ್ ರೀತಿ ಆಚರಿಸ್ತಾರೆ. ನಮ್ಮ ಉಡುಪಿ ಕಡೆ ನಾವು ಯಾವ ರೀತಿ ಆಚರಿಸಿದ್ವಿ ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಹಲಸಿನ ಹಣ್ಣಿನ ಗಟ್ಟಿ ಅಂತ ಒಂದು ಸ್ವೀಟ್ ತೋರಿಸಿದೆ ಅಲ್ವಾ. ಸೊ ಅದ್ರ ಜೊತೆಗೇನೆ ಒಂದು ಅರ್ಧ ಹಲಸಿನ ಹಣ್ಣು ಕೂಡ ನಮ್ಮ ಅಜ್ಜಿ ಮನೆಯಿಂದ ಕಳ್ಸಿದ್ರು. ಇವತ್ತು ಹಲಸಿನ ಹಣ್ಣಿನ ದೋಸೆ ಮಾಡೋಣ ಅಂತ ನಮ್ಮಮ್ಮ ಇಲ್ಲಿ ರೆಡಿ ಮಾಡ್ಕೊಳ್ತಿದ್ದಾರೆ. ಹಲಸಿನ ಹಣ್ಣನ್ನು ಕಟ್ ಮಾಡೋದು ತುಂಬಾನೇ ಕಷ್ಟ. ಕೈಗೆ ಆಯಿಲ್ ಎಲ್ಲ ಹಾಕೊಂಡು ಕಟ್ ಮಾಡಬೇಕು. ಇದು ಹಲಸಿನ ಹಣ್ಣನ್ನು ಫುಲ್ ಕ್ಲೀನ್ ಮಾಡಿ ಒಂದು ಬೌಲ್ಗೆ ಹಾಕೋದನ್ನು ನೋಡಿ ನನಗೇನು ಮಾಡಬೇಕಂತ ಅನಿಸ್ತು, ಕ್ಲೀನ್ ಮಾಡಬೇಕಂತ. ಸೊ ನಾನು ಕುತ್ಕೊಂಡೇ ಬಿಟ್ಟೆ, ಹಾಗಾಗಿ ಬೇಗನೆ ಆಗೋಯ್ತು. ನಾನು ನಮ್ಮಮ್ಮ ಮಾತಾಡ್ಕೊಂಡು ಒಂದೊಂದು ತಿನ್ಕೊಂಡು ಹೇಗೂ ಫೈನಲ್ ಆಗಿ ಕ್ಲೀನಿಂಗ್ ಮುಗಿಸಿದ್ವಿ. ನೋಡಿ, ಇದರಲ್ಲಿ ಒಂದು ಬೌಲ್ ಅಷ್ಟು ಸಿಕ್ತು. ಹಲಸಿನ ಹಣ್ಣಿನ ದೋಸೆ ಮಾಡ್ಲಿಕ್ಕೆ ಇಲ್ಲಿ 2 ಕಪ್ ಅಷ್ಟು ವೈಟ್ ರೈಸ್ ತಗೊಂಡಿದ್ದಾರೆ. ವೈಟ್ ರೈಸ್ ಅಂದ್ರೆ ದೋಸೆ ಹಾಕಿ ಬರುತ್ತಲ್ಲ ಅದು. ಇದನ್ನೊಂದು 1 to 2 ಅವರ್ಸ್ ತನಕ ನೆನೆಸಿಟ್ಟು ಇದನ್ನೀಗ ಚೆನ್ನಾಗಿ ವಾಶ್ ಮಾಡ್ಕೊಂತಿದ್ದಾರೆ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ಹಲಸಿನ ಹಣ್ಣು, ಆಮೇಲೆ ಸ್ವಲ್ಪ ಬೆಲ್ಲ, ನಿಮಗೆ ಸ್ವೀಟ್ ಎಷ್ಟು ಬೇಕು, ಹಲಸಿನ ಹಣ್ಣಿನ ದೋಸೆ ಸ್ವೀಟ್ ಇರಬೇಕಲ್ಲ, ಸ್ವಲ್ಪನಾದರೂ ಸ್ವೀಟ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಬೆಲ್ಲ ಹಾಕಿ. ನೆಕ್ಸ್ಟ್ 2 ಏಲಕ್ಕಿ, ಫ್ಲೇವರ್ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕಿದರೆ. ಆ್ಯಂಡ್ ಒಂದು 4 ರಿಂದ 5 ಕಾಳು ಮೆಣಸು ಆ್ಯಂಡ್ ಒಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಒಂದ್ಸಲ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಸಣ್ಣದಾಗಿರುವ ಸ್ಮೂತ್ ಪೇಸ್ಟ್ ಆಗುತ್ತೆ. ನೀವು ಯಾವ ರೀತಿ ಬೇಕಾದರೆ ಗ್ರೈಂಡ್ ಮಾಡ್ಕೊಬೋದು. ಅಂದರೆ ಇಲ್ಲಿ ನಾವು ಫಸ್ಟು ಇದು ಹಲಸಿನ ಹಣ್ಣು ಹಾಕಿದ್ದೀವಿ, ನೀವು ಅಕ್ಕಿ ಹಾಕಿ ಹಲಸಿನ ಹಣ್ಣನ್ನು ಕೂಡ ಒಟ್ಟಿಗೆ ಹಾಕಿ ನೀವು ಗ್ರೈಂಡ್ ಮಾಡ್ಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೊಬೋದು. ನೆಕ್ಸ್ಟ್ ಸೇಮ್ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ತೆಂಗಿನಕಾಯಿ, ಉಪ್ಪು ಮತ್ತು ಆಗ ನೆನೆಸಿಟ್ಕೊಂಡಿರುವ ಅಕ್ಕಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಹಲಸಿನ ಹಣ್ಣಿನ ದೋಸೆಗೆ ಬ್ಯಾಟರ್ ರೆಡಿ ಆಯ್ತು. ಇದನ್ನೊಂದು 5 to 10 ಮಿನಿಟ್ಸ್ ಇಟ್ಟರೆ ಸಾಕು. ಆಮೇಲೆ ಆಗಲಿ ದೋಸೆ ಮಾಡ್ಕೊಂಡು ತಿನ್ಕೊಬೋದು. ಇಲ್ಲಾಂದರೆ ನೆಕ್ಸ್ಟ್ ಮಾರ್ನಿಂಗ್ ಕೂಡ ನೀವು ಫ್ರಿಜ್ಜಲ್ಲಿಟ್ಟು ಮಾಡ್ಕೊಳ್ಬೋದು. ದೋಸೆ ಹೇಗೆ ಬೇಕಾದರೂ ಮಾಡ್ಬೋದು. ಈ ಹಲಸಿನ ಹಣ್ಣಿನ ದೋಸೆಗೆ ಒಂದು ಖಾರವಾಗಿರುವಂಥ ಕೆಂಪು ಚಟ್ನಿ ಮಾಡೋಣ. ಫಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಇರುತ್ತಲ್ವ, ಕೆಂಪು ಮೆಣಸಿನ್ಕಾಯಿ, ಅದನ್ನೊಂದು 3 ರಿಂದ 4 ಹಾಕ್ಕೊಳ್ತಿದ್ದೀವಿ. ಆ್ಯಂಡ್ ಇದು ರೌಂಡ್ ಇದು ಕೆಂಪು ಮೆಣಸಿನ್ಕಾಯಿ ಇದೆಯಲ್ಲ, ಅದು ಗುಂಟೂರು ಮೆಣಸಿನ್ಕಾಯಿ ಅಂತ, ಅದು ಸ್ವಲ್ಪ ಖಾರವಾಗಿರುತ್ತೆ. ಆ್ಯಂಡ್ ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು ಬೆಳ್ಳುಳ್ಳಿ, ನಿಮಗೆ ಎಷ್ಟು ನೋಡಿ, ನಮಗೆ ಬೆಳ್ಳುಳ್ಳಿ ಫ್ಲೇವರ್ ಅಷ್ಟು ಇಷ್ಟ ಆಗಲ್ಲ, ಸೊ ಅದಕ್ಕೆ 1 ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಸ್ವಲ್ಪ ಹುಳಿ, ಸ್ವಲ್ಪ ಉಪ್ಪು, ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡ್ರೆ ನಮ್ಮದು ಕೆಂಪು ಚಟ್ನಿ ಖಾರವಾಗಿರುವಂಥದ್ದು ರೆಡಿ ಆಗುತ್ತೆ. ಈ ಚಟ್ನಿಗೆ ಒಗ್ಗರಣೆ ಬೇಕಾದರೆ ಕೊಡ್ಬೋದು. ನಾವಿಲ್ಲಿ ಇವತ್ತು ಒಗ್ಗರಣೆ ಕೊಡಲ್ಲ, ಹಾಗೇ ತಿಂತೀವಿ. ನೋಡಿ, ಜಾಕ್ ಫ್ರೂಟ್ ದೋಸೆ ರೆಡಿ ಆಯಿತು. ಎಷ್ಟು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರುತ್ತಲ್ವ ಹಲಸಿನ ಹಣ್ಣಿನದ್ದು. ಟೇಸ್ಟ್ ಕೂಡ ತುಂಬ ಯಮ್ಮಿ ಆಗಿತ್ತು. ಬಿಸಿ ಬಿಸಿ ಹಲಸಿನ ಹಣ್ಣಿನ ದೋಸೆ ರೆಡಿ ಇದೆ. ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ. ಇದರ ಬಗ್ಗೆ ಹೇಳುವಾಗೇನಿಲ್ಲ, ಹಲಸಿನ ಹಣ್ಣಿನ ದೋಸೆ ಯಾವತ್ತೂ ಚೆನ್ನಾಗೇ ಇರುತ್ತೆ ಆ್ಯಂಡ್ ತುಂಬ ಚೆನ್ನಾಗಾಗಿದೆ. ಇದು ನಂದು ಫೇವ್ರೆಟ್.
ನೆಕ್ಸ್ಟು ನಮ್ಮ ಕ್ಯಾಟಿಗೆ ಸ್ನಾನ ಮಾಡಿಸಿ ಈಗ ಡ್ರೈ ಮಾಡ್ತಿದ್ದೀನಿ ಹೇರು. ವೀಕ್ಲಿ ಒಂದ್ಸಲ ಸ್ನಾನ ಮಾಡಿಸ್ತೀವಿ ಇದಕ್ಕೆ. ಈ ಕ್ಯಾಟಿಗೆ ಸ್ನಾನ ಮಾಡಿಸೋದು ಒಂದು 10 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ. ಬಟ್ ಡ್ರೈ ಮಾಡೋದು 1 to 2 ಅವರ್ಸ್ ಬೇಕೇ ಬೇಕು ಮಿನಿಮಮ್. ಅಂದರು ಫುಲ್ಲು ಟಯರ್ಡ್ ಆಗೋಗುತ್ತೆ. ಅದು ಕುತ್ಕೊಳ್ಳಲ್ಲ, ಫುಲ್ಲು ಆಚೆಯಿಂದ ಈಚೆ ಈಚೆಯಿಂದ ಆಚೆ ಹೋಗ್ತಾನೆ ಇರುತ್ತೆ. ಸೊ ಪರ್ಷಿಯನ್ ಕ್ಯಾಟ್ಸ್ ಇರೋರಿಗೆ ಗೊತ್ತಿರ್ಬೋದು ಎಷ್ಟು ಕಷ್ಟ ಇದೆ ಅಂತ. ಬಟ್ ಅದು ಕಷ್ಟ ಅಲ್ಲ, ಏನು ಮಾಡಬೇಕಲ್ವ ಪಾಪ. ಅದರದ್ದು ಹೇರೆಲ್ಲ ಡ್ರೈ ಆದಮೇಲೆ ನಾನು ಅದಕ್ಕೆ ಅದರದ್ದು ಟ್ರೀಟ್ ಕೊಡ್ತೀನಿ. ಆ್ಯಂಡ್ ಅದು ಟ್ರೀಟ್ ನೆಕ್ ಸೈಡಲ್ಲೆಲ್ಲ ಹೇರ್ ಇರುತ್ತಲ್ವ, ನೆಕ್ ಕೆಳಗಡೆ ಎಲ್ಲ. ಸೊ ಅದು ಹೇರು ಇದು ಡ್ರೈ ಮಾಡಲಿಕ್ಕೆ ತುಂಬಾ ಕಷ್ಟ. ಸೊ ಈ ಥರ ಅದರದ್ದು ಫೇವ್ರೆಟ್ ಟ್ರೀಟ್ ಕೊಟ್ಟು ಡ್ರೈ ಮಾಡಿಸೋದು. ಕ್ಯಾಟ್ಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಫ್ರೆಶ್ ಆಯಿತು ಒಂದ್ಸಲ. ಕ್ಯಾಟ್ಗೆ ಸ್ನಾನ ಮಾಡಿಸೋದು ಅಷ್ಟು ಈಸಿ ಇಲ್ಲ, ತುಂಬ ಕಷ್ಟ. ಆ್ಯಂಡ್ ಈಗ ನಮ್ಮಮ್ಮ ಊಟಕ್ಕೆ ರೆಡಿ ಮಾಡಿ ಆಗಿದೆ. ನಾನು ಡ್ರೈ ಮಾಡುವಷ್ಟರಲ್ಲಿ, ಕ್ಯಾಟ್ ಹೇರ್ ಡ್ರೈ ಮಾಡುವಷ್ಟರಲ್ಲಿ ನಮ್ಮಮ್ಮ ಊಟ ರೆಡಿ ಮಾಡಿದ್ದಾರೆ. ಸೊ ಈಗ ಊಟಕ್ಕೆ ಏನು ಮಾಡಿದ್ದಾರೆ ನೋಡಬೇಕು. ಊಟಕ್ಕೆ ನನ್ನ ಫೇವ್ರೆಟ್ ಕೋರಿ ರೊಟ್ಟಿ, ನನ್ನ ಫೇವ್ರೆಟ್ ಅಂತಲ್ಲ ಎಲ್ಲರದ್ದು ಫೇವ್ರೆಟ್ ಕೋರಿ ರೊಟ್ಟಿ ಮಾಡಿದರು. ಆ್ಯಂಡ್ ಇದನ್ನು ನನಗೆ ಪ್ಲೇಟಲ್ಲಿ ಹಾಕೋದು ವೀಡಿಯೋ ಮಾಡೋದಂದರೆ ನನಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಪ್ರತಿ ಸಲ ಕೋರಿ ರೊಟ್ಟಿ ಮಾಡಿದಾಗ ಈ ಥರ ಒಂದು ವೀಡಿಯೋ ಮಾಡ್ತೀನಿ. ಆ್ಯಕ್ಚುಲಿ ನಾನು ಇಷ್ಟು ಫಾಸ್ಟಾಗಿ ತಿಂತಿಲ್ಲ, ನಾನು ಇದು ವೀಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಹಾಗಾಗಿ ನಿಮಗೆ ಫುಲ್ಲು ಫಾಸ್ಟಾಗಿ ತಿನ್ನೋದರ ಕಾಣಿಸ್ತಿದೆ. ಆ್ಯಂಡ್ ನನಗೀಗ ನೋಡ್ತುವಾಗ ಫುಲ್ಲು ಫನ್ನಿ ಅಂತ ಅನಿಸ್ತಿದೆ. ನೆಕ್ಸ್ಟ್ ಡೇ ನಮಗೆ ಆಟಿಯ ಅಮಾವಾಸ್ಯೆ ಇತ್ತು. ಸೊ ಅಮಾವಾಸ್ಯೆ ದಿನ ಮೇಯ್ನಾಗಿ ಏನು ಮಾಡಬೇಕು, ಕಷಾಯ ಕುಡಿಬೇಕು. ಸೊ ಇದು ಕೂಡ ನಮ್ಮ ಅಜ್ಜಿ ಮನೆಯಿಂದ ನಮ್ಮ ದೊಡ್ಡಮ್ಮ ಕಳಿಸಿರೋದು ಕಷಾಯ. 1 ಬಾಟಲ್ ಕಳಿಸಿದ್ದಾರೆ. ನಾನು ಆಗಲೇ ಹೇಳಿದಾಗೆ ಕೆಲವು ಕಡೆ ಆಟಿ ಅಮಾವಾಸ್ಯೆ ಅಂತ ಹೇಳ್ತಾರೆ. ನಮ್ಮ ಉಡುಪಿ ಮ್ಯಾಂಗ್ಳೂರು ಈ ಕಡೆ ಎಲ್ಲ ಆಟಿಯ ಅಮಾವಾಸ್ಯೆ ಅಂತ ಹೇಳ್ತಾರೆ, ಬೇರೆ ಕಡೆ ಎಲ್ಲ ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಸೊ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಆಚರಿಸ್ತಾರೆ. ನಮ್ಮ ಕಡೆ ನೋಡಿ ಬೆಳಿಗ್ಗೆ ಎದ್ದು ಈ ಥರ ಕಷಾಯ ಕುಡಿತೀವಿ. ಈ ಕಷಾಯ ಒಂದು ಹಾಲೆ ಮರವನ್ನು ಕೆತ್ತಿ ಅದರ ಪೀಸಸ್ಸನ್ನು ಮನೆಗೆ ತಂದು ಮಾಡಿರುವಂತಹ ಕಷಾಯ ಇದು. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್. ಅರ್ಲಿ ಮಾರ್ನಿಂಗ್ 3 to 5 o'clockಗೆಲ್ಲ ಹೋಗಿ ಕೆತ್ತಿ ತರ್ತಾರೆ ಅದರ ಪೀಸಸ್ಸನ್ನು ಮನೆಗೆ. ಇವತ್ತು ಆಟಿದು ಅಮಾವಾಸ್ಯೆ. ಸೊ ಇದು ಕಷಾಯ ನಮ್ಮ ಅಜ್ಜಿ ಮನೆಯಿಂದ ಕೊಟ್ಟು ಕಳಿಸಿದ್ದಾರೆ, ನನ್ನ ದೊಡ್ಡಮ್ಮ ಕೊಟ್ಟು ಕಳಿಸಿರೋದು. ಆ್ಯಂಡ್ ಈಗ ಬೆಳಿಗ್ಗೆ ಎಷ್ಟು ಗಂಟೆ ಇವೆ, ಬೆಳಿಗ್ಗೆನೇ ಕುಡಿಬೇಕು ಇದು ಕಷಾಯ. ತುಂಬ ಇದಿರುತ್ತೆ, ಕಹಿ ಇರುತ್ತೆ. ಸೊ ಕೈ ತುಂಬಾ ಕಹಿ ಇರುತ್ತೆ. ಈ ಕಷಾಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಕಷಾಯ ಕುಡಿದಾದ್ಮೇಲೆ ಮೆಂತ್ಯ ಗಂಜಿ ತಿನ್ಬೇಕು. ಸೊ ಇಲ್ಲಿ ಮೆಂತ್ಯ ಗಂಜಿ ರೆಡಿ ಆಗ್ತಿದೆ. ಕಷಾಯ ಕುಡಿದ್ಮೇಲೆ ಮೆಂತ್ಯ ಗಂಜಿ ತಿನ್ನಬೇಕು. ಮೆಂತ್ಯ ಗಂಜಿ ಮಾಡಲಿಕ್ಕೆ ನಿನ್ನೆನೇ ಮೆಂತ್ಯ ನೆನೆಸಿಟ್ಟಿದ್ದಾರೆ. ಆ್ಯಂಡ್ ಕೋಕ್ನಟ್, ಒಂದು ಅರ್ಧ ಕೋಕ್ನಟ್ ತುರಿದಿಟ್ಕೊಂಡಿದ್ದಾರೆ. ನೆಕ್ಸ್ಟು ಬೆಲ್ಲ, ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಬೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಒಂದು ಮಿಕ್ಸಿ ಜಾರಲ್ಲಿ ತೆಂಗಿನಕಾಯಿ ಮತ್ತು ಸ್ವಲ್ಪ ನೀರು ಹಾಕಿ ಗ್ರೈ ಮಾಡಿಕೊಂಡು ಇದರಲ್ಲಿ ಹಾಲು ತೆಗಿಬೇಕು. ಫಸ್ಟ್ ತೆಗೆಯುವ ಹಾಲು ದಪ್ಪ ಹಾಲು ಅಂತ ಹೇಳ್ತಾರೆ. ಅದಾದಮೇಲೆ ಸೇಮ್ ತೆಂಗಿನಕಾಯಿಗೆ ಇನ್ನೂ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಇನ್ನೊಂದು ಸಲ ಹಾಲು ತೆಗಿಬೇಕು. ಅದಕ್ಕೆ ನೀರು ಹಾಲು ಅಂತ ಹೇಳ್ತಾರೆ. ದಪ್ಪ ಹಾಲು 1 ಬೌಲಲ್ಲಿ, ನೀರು ಹಾಲು 1 ಬೌಲಲ್ಲಿ ಹಾಕಿ ಇಡಬೇಕು. ಇಲ್ಲೀಗ ನೀವು ನೋಡ್ತಿರೋದು ಫಸ್ಟ್ ತೆಂಗಿನಕಾಯಲ್ಲಿ ಹಾಲು ತೆಗೆಯೋದು, ಅಂದರೆ ಇದು ದಪ್ಪ ಹಾಲು. ಈಗ ಇದೇ ತೆಂಗಿನಕಾಯಲ್ಲಿ ಇನ್ನೂ ಸ್ವಲ್ಪ ನೀರು ಹಾಕಿಬಿಟ್ಟು ಇನ್ನೊಂದು ಸಲ ಹಾಲು ತೆಗಿಬೇಕು. ಇದಕ್ಕೆ ಹೇಳ್ತಾರೆ ತೆಳುವಾಗಿರುವಂಥ ಹಾಲು ಅಂತ ಹೇಳ್ತಾರೆ. ಇದು ಯಾಕೆ ಅನ್ನೋದು ಮುಂದೆ ಹೇಳ್ತೀನಿ.
ನೆಕ್ಸ್ಟ್ ಇದು ಅಕ್ಕಿ ವೈಟ್ ರೈಸು ಇಂಪಾರ್ಟೆಂಟ್ ಮೆಂತ್ಯ ಗಂಜಿಗೆ. ಆ್ಯಂಡ್ ಇದು ಏನಿಲ್ಲ, ವಾಶ್ ಮಾಡಿ ಇಟ್ಟಿರೋದಷ್ಟೇ, ಏನು ನೆನೆಸಿಟ್ಟಿಲ್ಲ. ಆ್ಯಂಡ್ ಇದು ದಪ್ಪ ಹಾಲು, ತೆಳು ಹಾಲು. ಈಗ ಮೆಂತ್ಯ ಗಂಜಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಫಸ್ಟ್ ಒಂದು ಪಾತ್ರೆಯಲ್ಲಿ ತೆಳುವಾಗಿರುವಂಥ ಹಾಲು, ಅಂದರೆ ಸೆಕೆಂಡ್ ಟೈಮ್ ತೆಗೆದಿರುವಂಥ ಕೋಕೋನಟ್ ಮಿಲ್ಕ್ ಇದೆ ಅಲ್ಲ, ಅದನ್ನು ಒಂದು ಪಾತ್ರೆಗೆ ಹಾಕಿ ಬೇಯಿಸಬೇಕು, ಅಂದರೆ ಕುದಿಸಬೇಕು. ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ಅದಕ್ಕೆ ಅಕ್ಕಿ ಮತ್ತೆ ನೆನೆಸಿಟ್ಟಿರುವಂತಹ ಮೆಂತ್ಯ ಇದು ಚೆನ್ನಾಗಿ ಬೇಯಬೇಕು, ಆ ಹಾಲಿನಲ್ಲೇ ಬೇಯಬೇಕು. ಹಾಲು ಕಮ್ಮಿ ಆದರೆ ಒಂದು ಲೋಟ ನೀರು ಹಾಕೊಳ್ಳಿ, ಏನಾಗಲ್ಲ. ನೋಡಿ, ಈಗ ಒಂದು ಕುದಿ ಬಂತು. ಈ ಟೈಮಿಗೆ ಅಕ್ಕಿ ಮತ್ತು ಮೆಂತ್ಯವನ್ನು ಹಾಕೊಬೇಕು. ಇದ್ರ ಜೊತೆ ರುಚಿಗೆ ತಕ್ಕ ಉಪ್ಪು ಕೂಡ ಹಾಕೊಳ್ಳಿ. ಇದೀಗ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಈಗ ದಪ್ಪ ಹಾಲು ಹಾಕಬೇಕು. ದಪ್ಪ ಹಾಲು ಹಾಕಿದ ಮೇಲೆ ಅದ್ರ ಜೊತೆ ಬೆಲ್ಲ, ಏಲಕ್ಕಿ ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಮಿಕ್ಸ್ ಕೊಟ್ಟು ಕುದಿಸಿದ್ರೆ ಒಂದು ಮಿನಿಟ್ ತನಕ ಕುದಿಸಿದ್ರೆ ಆಯಿತು, ನಮ್ಮದು ಮೆಂತ್ಯ ಗಂಜಿ ರೆಡಿ. ಮೆಂತ್ಯ ಗಂಜಿ ಎಲ್ಲ ತಿಂತಿದ್ದೀವಿ ಈಗ ನಾವು. ಓಕೆ ಫ್ರೆಂಡ್ಸ್, ಇದು ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಇನ್ನು ನೆಕ್ಸ್ಟು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.